ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಾಹಿತಿ ಹೊರಗಡೆ ಬಂದಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಹೆಬ್ಬಾಳ್ಕರ್ಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ಈ ಪ್ರಕರಣ ಹಿಟ್ ಆ್ಯಂಡ್ ರನ್ ಅದು ಇದು ಅನ್ನುವಂಥ ಎಲ್ಲ ಅನುಮಾನಗಳ ನಡುವೆ ಎಫ್ಐಆರ್ನ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕತ್ತು ಬೆನ್ನುಮೂಳೆ L1 ಮತ್ತು L4 ಫ್ರ್ಯಾಕ್ಚರ್ ಆಗಿದೆ. ನಿನ್ನೆ ಇಡೀ ದಿನ ಕೇವಲ ಜ್ಯೂಸ್ ಸೇವನೆ ಮಾಡಿದ್ರು. ದ್ರವ ಆಹಾರ ಮಾತ್ರ ಸೇವಿಸಿ ಅಂತ ವೈದ್ಯರ ಸಲಹೆ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಕೇವಲ ಜ್ಯೂಸ್ ಮಾತ್ರ ಕುಡಿದಿದ್ದರಂತೆ. ಇವತ್ತು ಬೆನ್ನೋವಿಂದ ಸಿಕ್ಕಾಪಟ್ಟೆ ಬೆನ್ನೋವಿಂದ ಬಳಲ್ತಿದ್ದಾರೆ. ಚಿಕಿತ್ಸೆ ಪಡೆದು ಚಂದ್ರರಾಜ್ ಹಟ್ಟಿಹೊಳಿ ವಾಪಸ್ಸಾಗಿದ್ದಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಯಾರಿಟಿವ್ಲಿ ಚಂದ್ರರಾಜ್ ಹಟ್ಟಿಹೊಳಿ ಅವರಿಗೆ ಕಂಪೇರ್ ಮಾಡಿದ್ರೆ ಫ್ರ್ಯಾಕ್ಚರ್ ಇದೆ. L1 ಮತ್ತು L4 ಕತ್ತು ಮತ್ತು ಬೆನ್ನು ಹುರಿ. ಹಾಗಾಗಿ ಇದರ ಟ್ರೀಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ ಖಾಸಗಿ ಆಸ್ಪತ್ರೆಯಲ್ಲೇ ಇದ್ದಾರೆ. ದ್ರವಾಹಾರ ನಿನ್ನೆ ಇಡೀ ದಿನ, ಇವತ್ತು ಆಪರೇಷನ್ ಮಾಡ್ತಾರಾ ಮತ್ತು ಏನು ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಆಗಬೇಕಾದ್ರೆ ವಿಪರೀತ ಬೆನ್ನೋವಿನಿಂದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಲ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಆ ನಡುವೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ ಅಪಘಾತ ಹೇಗಾಯಿತು, ಯಾವುದೋ ಒಂದು ಓವರ್ಟೇಕ್ನಿಂದ ಈ ಅಪಘಾತ ಆಯಿತಾ ಅನ್ನುವ ಪ್ರಶ್ನೆ, ಅನುಮಾನಕ್ಕೆ ಎಡೆಮಾಡಿಕೊಡ್ತಾ ಇದೆ ಈ ಎಫ್ಐಆರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಚಾಲಕ ಶಿವಕುಮಾರ್ ಒಂದು ದೂರನ್ನ ಕೊಟ್ಟಿದ್ದಾರೆ. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಆಕ್ಸಿಡೆಂಟ್ ಆಯಿತು ಅನ್ನೋ ರೀತಿಯಲ್ಲಿದೆ ಆ ದೂರು. ಪೊಲೀಸ್ ಠಾಣೆಯಲ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ ದಾಖಲಾಗಿದೆ. ಕಿತ್ತೂರು ಠಾಣೆಯಲ್ಲಿ ಕಂಟೈನರ್ ಚಾಲಕರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಹೆಸರು ಉಲ್ಲೇಖ ಮಾಡಿಲ್ಲ ಪೊಲೀಸರು. ಆದರೆ ಕಂಟೈನರ್ ಚಾಲಕ ಅನ್ನೋನ್ ಪರ್ಸನ್ ಅಂತ ಶಿವಪ್ರಸಾದ್ ಕೊಟ್ಟಿರುವಂಥ ದೂರಿನ ಅನ್ವಯ ಎಫ್ಐಆರ್ ಈಗ ದಾಖಲಾಗಿದೆ. ಮಂಜುನಾಥ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇನೋ ಓವರ್ಟೇಕು ಅನ್ನೋ ಸುದ್ದಿ ಬರ್ತಿದೆ. ಏನು ಓವರ್ಟೇಕ್ ಕಥೆ ಇದು, ಮತ್ತು ಹೆಬ್ಬಾಳ್ಕರ್ ಅವರ ಆರೋಗ್ಯ ಪರಿಸ್ಥಿತಿಯಲ್ಲಿ ಏನು ಅಪ್ಡೇಟ್ಸ್ ಇದೆ? ಪ್ರಣಂತ್, ನಿನ್ನೆ ಏನು ಬೆಳಗ್ಗೆ ಆಕ್ಸಿಡೆಂಟ್ ಆಗಿತ್ತು. ಒಂದು ಸುಮಾರು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರಿಗೆ ನಾಯಿ ಅಡ್ಡ ಬಂದಿತ್ತು ಅಂತ ಹೇಳಲಾಗಿತ್ತು. ಅದಾದ ನಂತರ ಪೊಲೀಸರು, ಕಿತ್ತೂರಿನ ಪೊಲೀಸರು ಒಂದು ಪ್ರಕರಣ ದಾಖಲಿಸಿಕೊಂಡು ಒಂದು ತನಿಖೆ ಕೈಗೊಂಡ ತದನಂತರ ಗೊತ್ತಾಗಿದ್ದು ಇದು ಓವರ್ಟೇಕ್ ಮಾಡಕ್ಕೆ ಹೋಗಿ ಒಂದು ಕಂಟೈನರ್ಗೆ ಡಿಕ್ಕಿ ಆಗಿದೆ. ಡಿಕ್ಕಿ ಆಗಿದೆ, ಅಲ್ಲಿಂದ ರಭಸವಾಗಿ ಅಲ್ಲಿರುವಂತಹ ಒಂದು ಮರಕ್ಕೆ ಡಿಕ್ಕಿಯಾಗಿ ಅಪಘಾತ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂತು. ಅದಾದ ನಂತರ ಪೊಲೀಸರು ನಿರಂತರವಾಗಿ ಅಲ್ಲಿರುವಂತಹ ಏನು ಹೆಬ್ಬಾಳ್ಕರ್ ಅವರ ಕಾರ್ ಚಾಲಕ ಏನು ಶಿವಪ್ರಸಾದ್ ಇರ್ತಾನೆ ಅವನ ನಿರಂತರವಾಗಿ ಒಂದು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದ ತದನಂತರ ಗೊತ್ತಾಗುತ್ತೆ ಓವರ್ಟೇಕ್ ಮಾಡಲು ಹೋಗಿ ಈ ಒಂದು ಆಕ್ಸಿಡೆಂಟ್ ಆಗಿದೆ ಅಂತೇಳಿ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನಿರಂತರವಾಗಿ ಆ ಆಕ್ಸಿಡೆಂಟ್ ಆದಂತ ಕ್ಯಾಂಟರ್ ವಾಹನದ ಡ್ರೈವರ್ ಯಾರಿದ್ದಾನೆ ಅಂತೇಳಿ ಈಗಾಗಲೇ ಬೆಳಗಾವಿ ಹಿರೇಬಾಗೇವಾಡಿಯಲ್ಲಿರುವಂತಹ ಟೋಲ್ಗೇಟ್ ಏನಿದೆ, ಟೋಲ್ಗೇಟ್ ಅಲ್ಲಿರುವಂತಹ CCTV ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ಆ ಓವರ್ಟೇಕ್ ಮಾಡುವಂತ ಹೋಗುವ ಸಮಯದಲ್ಲಿ ಇವರೇ ಓವರ್ಟೇಕ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ ಚಾಲಕ ಓವರ್ಟೇಕ್ ಮಾಡಿದಾನ ಅಥವಾ ಇಲ್ಲ ಏನು ಕಂಟೈನರ್ ಡ್ರೈವರ್ ಇರ್ತಾನೆ ಅವನು ಓವರ್ಟೇಕ್ ಮಾಡಿದಾನ ಅನ್ನೋದನ್ನು ತನಿಖೆ ನಂತರ ಗೊತ್ತಾಗುತ್ತೆ. ಪ್ರಣೋತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.